ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಬಯೋಮಾಲಿಕ್ಯೂಲ್ಸ್ನಲ್ಲಿ ನೆಕ್ಸ್ಟ್ ಬರುವಂತಹ ಒಂದು ಕೆಮಿಕಲ್ ಕಂಪೌಂಡ್ ಯಾವುದು? ಲಿಪಿಡ್ಸ್. ಓಕೆ, ಲಿಪಿಡ್ಸ್ ಅಂದ ತಕ್ಷಣ ಫಸ್ಟ್ ನೆನಪಾಗೋ ವರ್ಡ್ ಯಾವುದು ಗೊತ್ತಾ? ದಟ್ ಈಸ್ ಫ್ಯಾಟ್. ಹೌದಾ? ಸೊ ವಾಟ್ ಆರ್ ಲಿಪಿಡ್ಸ್? ಲಿಪಿಡ್ಸ್ ಆರ್ ನಥಿಂಗ್ ಬಟ್ ದ ಫ್ಯಾಟ್ ಆರ್ ಫ್ಯಾಟ್ ಲೈಕ್ ಸಬ್ಸ್ಟೆನ್ಸಸ್. The fat or fat-like substances which are insoluble in water. Insoluble in water, right? Biomolecules chapter ಇದು ಫಸ್ಟ್ ವಿಡಿಯೋ. ಐ ಹೋಪ್ ಯು ರಿಮೆಂಬರ್. ಲಿವಿಂಗ್ ಟಿಶ್ಯೂವನ್ನು ತೊಗೊಂಡು ಟ್ರೈಕ್ಲೋರೋ ಆಸ್ಟಿಕ್ ಆ್ಯಸಿಡನ್ನು ಹಾಕಿ ಆ ಟಿಶ್ಯೂವನ್ನು ಫುಲ್ ಪೇಸ್ಟ್ ಮಾಡಿ ನಾವೇನು ಫಿಲ್ಟರ್ ಮಾಡಿದ್ವಲ್ಲ, ಫಿಲ್ಟರ್ ಮಾಡಿದಾಗ ಎರಡು ನಮಗೆ ಪಾರ್ಟ್ ಸಿಕ್ಕಿತ್ತು. ಒಂದು ಫಿಲ್ಟರ್ ಆಗಿ ಕೆಳಗಡೆ ಬಂದಿರೋದು, ನೋ ದಿಸ್ ಈಸ್ ದ ನೆಟ್. ಸೊ ಈ ಸ್ಟ್ರಕ್ಚರನ್ನು ಅಲ್ಲಿ ಡ್ರಾ ಮಾಡಿದ್ವಿ. ಓಕೆ, ಕೆಳಗಡೆ ಫಿಲ್ಟರ್ ಆಗಿ ಬಂದಿರೋದು ಒಂದು, ಮೇಲ್ಗಡೆ ಉಳ್ಕೊಂಡಿರೋದು ಇನ್ನೊಂದು. ದಟ್ ಈಸ್ ಕಾಲ್ಡ್ ಫಿಲ್ಟ್ರೇಟ್ ಮತ್ತು ರಿಟೆಂಟೇಟ್, ಆಸಿಡ್ ಸಾಲ್ಯೂಬಲ್ ಆ್ಯಂಡ್ ಆಸಿಡ್ ಇನ್ಸಾಲ್ಯೂಬಲ್ ಪೂಲ್ ಅಂತ ಕಲ್ತಿದ್ವಿ. ಕೆಳಗಡೆ ಏನಿತ್ತು? ಮೈಕ್ರೋಮಾಲಿಕ್ಯೂಲ್ಸ್, ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಲೈಕ್ ಶುಗರ್ ಮಾಲಿಕ್ಯೂಲ್ಸ್, ಅಮೈನೋ ಆ್ಯಸಿಡ್ಸ್ ಮತ್ತು ನ್ಯೂಕ್ಲಿಯೋಟೈಡ್ಸ್ ಮತ್ತು ನ್ಯೂಕ್ಲಿಯೋಸೈಡ್ಸ್ ಸಿಕ್ಕಿತ್ತು. ಮೇಲ್ಗಡೆ ಏನಿತ್ತು? ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್. ಈ ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದರೆ ಪಾಲಿಸೆಕ್ರೈಡ್ಸ್ ಮತ್ತು ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್, ಇವುಗಳ ಜೊತೆಗೆ ಸಿಕ್ಕಿರುವಂತಹ ಇನ್ನೊಂದು ಬಯೋ ಮಾಲಿಕ್ಯೂಲ್ ಯಾವುದು? ಅದು ಲಿಪಿಡ್. ಓಕೆ, ಇದನ್ನು ಫಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ವಿ. ಲಿಪಿಡ್ ಇವೊಂದು ಇದು ಮೇಲ್ಗಡೆ ಸಿಕ್ಕರೂ ಅಲಾಂಗ್ ವಿತ್ ದ ಮ್ಯಾಕ್ರೋಮಾಲಿಕ್ಯೂಲ್, ಇಟ್ ಈಸ್ ನಾಟ್ ಅ ಬಯೋ ಮ್ಯಾಕ್ರೋಮಾಲಿಕ್ಯೂಲ್. ರಿಮೆಂಬರ್ ದಿಸ್ ವರ್ಡ್, ಲಿಪಿಡ್ ಈಸ್ ನಾಟ್ ಅ ಮ್ಯಾಕ್ರೋಮಾಲಿಕ್ಯೂಲ್. ಇದು ಮ್ಯಾಕ್ರೋಮಾಲಿಕ್ಯೂಲ್ ಅಲ್ವೇ ಅಲ್ಲ. ಓಕೆ, ಎದಕ್ಕೆ ಅಂತ ಆ ವಿಡಿಯೋದಲ್ಲಿ ಕೂಡ ಫುಲ್ ಡಿಸ್ಕಷನ್ ಮಾಡಿ ಆಗಿದೆ. ವಿಲ್ ಸಿ. ಇಲ್ಲಿ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಾಧ್ಯವಾದರೆ ಅಗೇನ್ ವಿಲ್ ರಿವೈಸ್ ದ್ಯಾಟ್ ಕಾನ್ಸೆಪ್ಟ್, ವೈ ಲಿಪಿಡ್ ಈಸ್ ನಾಟ್ ಅ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್. ಸೊ ವಾಟ್ ಆರ್ ಲಿಪಿಡ್ಸ್? The fat or fat-like substances which are insoluble in water but soluble in, these are soluble in non-polar solvents. ಯಾವ್ಯಾವುದು? ಕೆಮಿಸ್ಟ್ರಿ ನನಗಿಂತ ನಿಮ್ಮದು ಸ್ಟ್ರಾಂಗ್ ಇರುತ್ತೆ. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಕ್ಲೋರೋಫಾರ್ಮ್ ಆಗ್ಬೋದು, ಆಲ್ಕೋಹಾಲ್, ಈಥರ್, ಬೆನ್ಝೀನ್. ಸೊ ಈ ಮೀಡಿಯಮ್ನಲ್ಲಿ ಡಿಸಾಲ್ವ್ ಆಗುವಂತಹ ಕೆಮಿಕಲ್ಸ್ ಯಾವುವು? ದೇ ಆರ್ ದ ಲಿಪಿಡ್ಸ್. ಸೊ ಲಿಪಿಡ್ಸ್ ಆರ್ ದ ಫ್ಯಾಟ್ಸ್ ಆರ್ ಫ್ಯಾಟ್ ಲೈಕ್ ಸಬ್ಸ್ಟೆನ್ಸಸ್. Now before going to the structure of lipid, we will take the classification of lipids. Okay, so first we'll take the classification of lipids. First one, simple lipid. Second one, conjugated lipid, also called as compound lipid, conjugated lipids. And third one is derived lipids. Okay, so we have three different types of lipids: simple lipid, then conjugated lipid and derived lipid. Simple lipids ಒಳಗಡೆ again we have three different components, ಅಂದರೆ ಮೂರು ರೀತಿಯಾದಂತಹ ಸಿಂಪಲ್ ಲಿಪಿಡ್ಸ್ಗಳನ್ನು ನಾವು ನೋಡ್ಬೋದು. ಫಸ್ಟ್ ಒನ್ ಈಸ್ ಫ್ಯಾಟಿ ಆಸಿಡ್ಸ್. ಓಕೆ, ಸೆಕೆಂಡ್ ಒನ್ ಈಸ್ ಗ್ಲಿಸರಾಲ್, fatty acid, then glycerol, and third one is esters of glycerol. ಈ ಮೂರು ಹೆಸರನ್ನು ನೋಡಿ ಫುಲ್ ಟೆನ್ಷನ್ ಆಗಿ ಏನಪ್ಪ ಇದು ಗೊತ್ತೇ ಆಗ್ತಿಲ್ಲ ಅಂತ ಡಿಸೈಡ್ ಮಾಡಬೇಡಿ. ಲಿಪಿಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಈಸಿಯಾಗಿ ಹೆಂಗೆ ನೆನ್ಪಿಟ್ಕೋಬೋದು ಅಂತಲೂ ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ಈ ಕ್ಲಾಸಿಫಿಕೇಷನ್ ನಿಮಗೆ ಗೊತ್ತಿರಬೇಕು. Lipids are of three different types: simple, conjugated or compound and derived lipids. Simple lipids nalli we have fatty acids, glycerol and esters of glycerol. Now we will take one by one so that you will understand the structure and function. Now what are these fatty acids? So first we will take about the fatty acids. The fatty acids are nothing but monocarboxylic acids. Okay, ಒಂದು ವರ್ಡ್ ನಮ್ಗೆ ಗೊತ್ತಿದೆ, ಕಾರ್ಬಾಕ್ಸಿಲಿಕ್ ಗ್ರೂಪ್. ಅಂದರೆ ಎಲ್ಲಿ ಕಲ್ತಿದ್ವಿ? ಅಮೈನೋ ಆ್ಯಸಿಡ್ಸ್ನಲ್ಲಿ. ಹೌದಾ? So fatty acids ಅಂದರೆ ಹೆಂಗಿರ್ತವೆ? ಕಾರ್ಬಾಕ್ಸಿಲಿಕ್ ಗ್ರೂಪು ಕಂಪಲ್ಸರಿ,
ಕಾರ್ಬಾಕ್ಸಿಲಿಕ್ ಗ್ರೂಪ್ ಕಂಪಲ್ಸರಿ, ಹಿಂದ್ಗಡೆ ನಿಮಗೆ ಹೈಡ್ರೋಕಾರ್ಬನ್ ಗ್ರೂಪ್. ನಾವು ದಿಸ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಫಾರ್ಮುಲಾ ಆಫ್ ಫ್ಯಾಟಿ ಆ್ಯಸಿಡ್. ಈ ಆರ್ ಅಂದರೆ CH3 ಇರ್ಬೋದು, ಅಂದರೆ ಮಿಥೈಲ್ ಗ್ರೂಪು ಇರ್ಬೋದು, ಓಕೆ. ಅಥವಾ ನೀವು ಇಥೈಲ್ ಗ್ರೂಪ್ ತೊಗೊಂಡ್ರೆ C2H5COOH ಇರ್ಬೋದು. ಸೊ ನಂಬರ್ ಆಫ್ ಕಾರ್ಬನ್ ಇಲ್ಲಿ ಆರ್ ಗ್ರೂಪ್ನಲ್ಲಿ 1 to 19. ಓಕೆ, ಜಸ್ಟ್ ರಿಮೆಂಬರ್. ಸೊ ಫ್ಯಾಟಿ ಆಸಿಡ್ಸ್ ಆರ್ ನಥಿಂಗ್ ಬಟ್ ದ ಮೋನೋಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪನ್ನು ಕಂಪಲ್ಸರಿ ಆಗಿ ಹೊಂದಿರ್ತವೆ. ಹಿಂದ್ಗಡೆ ಏನಿರುತ್ತೆ, ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ. ಈ ಹೈಡ್ರೋಕಾರ್ಬನ್ ಚೈನ್ನಲ್ಲಿ ಕಾರ್ಬನ್ ಐಟಮ್ 1 ಇರ್ಬೋದು ಅಪ್ ಟು 19, ಅಂದರೆ C2 C3 C4 C5 ಎಷ್ಟಾದರೂ ಇರ್ಬೋದು, ಅಪ್ ಟು 19ವರೆಗೂ. ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ NCERT ಟೆಕ್ಸ್ಟ್ ಬುಕ್, 2 examples along with the structures you have to study. Very very easy. Okay, now first one is, first example is palmitic acid. Okay, now remember, ಈ palmitic acid ನಲ್ಲಿ ಕಾರ್ಬನ್ ಎಷ್ಟಿರ್ತವೆ ಅಂತಂದರೆ ವಿ ಹ್ಯಾವ್ 15 ಕಾರ್ಬನ್ಸ್. ಸೊ ಈ ಆರ್ ಚೈನ್ನಲ್ಲಿ 15 ಕಾರ್ಬನ್ ಇದೆ, ಪ್ಲಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದು 1 ಕಾರ್ಬನ್, ಟೋಟಲ್ ಆಗಿ 16 ಕಾರ್ಬನನ್ನು ಹೊಂದಿರ್ತವೆ. ಹೇಗೆ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು, 1 2 3 4. ಸೊ 1 2 3 4 ಅಪ್ ಟು ಎಲ್ಲಿವರೆಗೂ, C15ವರೆಗೂ. ಅದಾದಮೇಲೆ ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ನಾವು ದಿಸ್ ಈಸ್ ದ ಪಾಲ್ಮಿಟಿಕ್ ಆಸಿಡ್, ಒನ್ ಎಕ್ಸಾಂಪಲ್ ಫಾರ್ ಫ್ಯಾಟಿ ಆ್ಯಸಿಡ್. ನೆನ್ಪಿಟ್ಕೊಂಡ್ರಾ? ಸೆಕೆಂಡ್ ಎಕ್ಸಾಂಪಲ್ ಈಸ್ ಅರಾಕಿಡಾನಿಕ್ ಆ್ಯಸಿಡ್. ಓಕೆ, ಆ್ಯಸಿಡ್ ಯಾಕೆ ಇಲ್ಲೇ, ಬಿಕಾಸ್ ವಿ ಹ್ಯಾವ್ ಅ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. ಇಲ್ಲಿ ಕಾರ್ಬನ್, ಈ ಹೈಡ್ರೋಕಾರ್ಬನ್ ಆರ್ ಗ್ರೂಪ್ನಲ್ಲಿ ಕಾರ್ಬನ್ ಅಪ್ ಟು 19 ಇರ್ತವೆ. ದ್ಯಾಟ್ ಮೀನ್ಸ್ C1 C2 ದೆನ್ C3 ಅಪ್ ಟು C19. ಓಕೆ, ಇದು ಆರ್ ಗ್ರೂಪ್ ಆಯಿತು. ಇದಕ್ಕೆ ನೀವು COOH ಆ್ಯಡ್ ಮಾಡಿದರೆ ನಾವು ದಿಸ್ ಈಸ್ ಅರಾಕಿಡಾನಿಕ್ ಆ್ಯಸಿಡ್. ಓಕೆ, ಸೊ ವಾಟ್ ಆರ್ ಫ್ಯಾಟಿ ಆ್ಯಸಿಡ್ಸ್? ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಒಂದು ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ, ಮುಂದ್ಗಡೆ ಒಂದು COH ಗ್ರೂಪ್ ಇರುತ್ತೆ. ಇಷ್ಟು ಸಿಂಪಲ್ ಆಗಿರೋದೇನು, ಇದು ಫ್ಯಾಟಿ ಆ್ಯಸಿಡ್. ಪ್ಯಾಮೆಟಿಕ್ ಆ್ಯಸಿಡ್ ಮತ್ತು ಅರಾಕಿಡಾನಿಕ್ ಆ್ಯಸಿಡ್. ಪ್ಯಾಮೆಟಿಕ್ ಆ್ಯಸಿಡ್ನಲ್ಲಿ ಇಲ್ಲಿ 15 ಪ್ಲಸ್ 1, ಅರಾಕಿಡಾನಿಕ್ನಲ್ಲಿ 19 ಪ್ಲಸ್ 1. ಸೊ ಟೋಟಲ್ ಇಲ್ಲಿ 16 ಕಾರ್ಬನ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಕಾರ್ಬಾಕ್ಸಿಲಿಕ್ ಗ್ರೂಪ್. ಇಲ್ಲಿ 20 ಕಾರ್ಬನ್ಸ್ ಇದ್ದಾವೆ. ಓಕೆ, ಈ ಫ್ಯಾಟಿ ಆ್ಯಸಿಡ್ಸನ್ನು ತಗೊಂಡ್ರೆ ಅಗೇನ್ ವಿ ಹ್ಯಾವ್ 2 categories, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್. ಅಗೇನ್ ವೆರಿ ವೆರಿ ಸಿಂಪಲ್. ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಈಗ ನಮ್ಗೆ ಗೊತ್ತಾಯಿತು, ಒಂದು ಚೈನು ಒಂದು COH ಗ್ರೂಪ್ ಇರಬೇಕು. ನಾವು ವಿ ಹ್ಯಾವ್ 2 types, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಡಿಫ್ರೆನ್ಸ್ ಏನಂದರೆ, ಈ ಆರ್ ಗ್ರೂಪ್ ಅಂದರೆ ಇದು ಹೈಡ್ರೋಕಾರ್ಬನ್ ಚೈನ್ ಅಂತ ಹೇಳಿದ್ವಿ. ಓಕೆ, ಇವಾಗ ನೋಡಿ ಇದು ಹೆಂಗೆ ನಾವು C1 C2 C3 C4 ಅಪ್ ಟು C15 ಬರೋದ್ವಲ್ಲ, ಇನ್ ಕೇಸ್ ಈ ಚೈನ್ನಲ್ಲಿ ಯಾವುದೇ ಡಬಲ್ ಬಾಂಡ್ ಇಲ್ಲ ಅಂತಂದರೆ, there are no double bonds, then it is saturated fatty acids. So here you won't get any double bonds. ಓಕೆ, ಡಬಲ್ ಬಾಂಡ್ ಎಲ್ಲಿ ಹೇಳ್ತಿರೋದು ನಾನು, ಈ ರೀತಿ ಚೈನ್ ಇದೆಯಲ್ಲ, ಓಕೆ, ಈ ಚೈನ್ನಲ್ಲಿ ಎಲ್ಲಿಯೂ ನಿಮಗೆ ಡಬಲ್ ಬಾಂಡ್ ಸಿಗೋದಿಲ್ಲ. ಅಂತಹ ಫ್ಯಾಟಿ ಆ್ಯಸಿಡ್ಸನ್ನು ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಒನ್ ಆರ್ ಮೋರ್ ಡಬಲ್ ಬಾಂಡ್ಸ್ ಅಂದರೆ ಈ ಹೈಡ್ರೋಕಾರ್ಬನ್ ಚೈನ್ನಲ್ಲಿ ಕೆಲವೊಂದು ಕಡೆ ಡಬಲ್ ಬಾಂಡ್ಸ್ ಕಾಣಿಸ್ತವೆ. ಸೊ ಆ ಡಬಲ್ ಬಾಂಡ್ ಇತ್ತು ಅಂತಂದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಡಬಲ್ ಬಾಂಡ್ ಇಲ್ಲ ಅಂತಂದರೆ ಚೈನ್ ಯಾವತ್ತೂ ಹೀಗೆ ಲೀನಿಯರ್ ಆಗಿ ಸ್ಟ್ರೇಟ್ ಆಗಿರುತ್ತೆ. ಡಬಲ್ ಬಾಂಡ್ ಇತ್ತು ಅಂತಂದರೆ ಆ ಡಬಲ್ ಬಾಂಡ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಈ ಕಾರ್ಬನ್ ಚೈನ್ ಸ್ವಲ್ಪ ಹೀಗೆ ಟಿಲ್ಟ್ ಆಗಿರುತ್ತೆ. ಓಕೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಆ್ಯಂಡ್ ದಿಸ್ ಈಸ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ಎಕ್ಸಾಂಪಲ್, ಸ್ಯಾಚುರೇಟೆಡ್ಗೆ ಪ್ಯಾಮೆಟಿಕ್ ಆ್ಯಸಿಡ್. ಪ್ಯಾಮೆಟಿಕ್ ಆ್ಯಸಿಡ್ನಲ್ಲಿ ಕಾರ್ಬನ್ ಎಷ್ಟಿತ್ತು, 15 ಪ್ಲಸ್ 1.
Unsaturated arachidonic acid. Unsaturated, I'll write very clearly, you have to remember arachidonic acid. Okay, 2 more, linoleic acid and linolenic acid. I hope the board is clear. ಕೆಳಗಡೆ ಕಾಣಿಸುತ್ತೆ ಅಂತ ಅನ್ಕೋತೀನಿ. Yes. So unsaturated we have arachidonic acid, linoleic acid and linolenic acid. Now these 3 unsaturated fatty acids, they are also called as essential fatty acids. Confuse ಮಾಡ್ಕೊಳ್ಳೇಬಾರ್ದು. Essential fatty acids. ಈ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ನಾವು ಅಮೈನೋ ಆ್ಯಸಿಡ್ಸ್ನಲ್ಲಿ ಕಲ್ತಿದ್ವಿ. ಬಾಡಿ ಒಳಗಡೆ ಪ್ರೊಡ್ಯೂಸ್ ಆದರೆ ನಾನ್ ಎಸೆನ್ಷಿಯಲ್, ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗದೇ ಇದ್ದರೆ ಅದನ್ನು ಊಟದ ಮೂಲಕ ತೊಗೊಂಡ್ರೆ ಅದು ಎಸೆನ್ಷಿಯಲ್. ಅದೇ ರೀತಿ ಈ 3 ಫ್ಯಾಟಿ ಆ್ಯಸಿಡ್ಸ್, ಅರಾಕಿಡಾನಿಕ್ ಆ್ಯಸಿಡ್, ಲಿನೋಯಿಕ್ ಆ್ಯಸಿಡ್, ಲಿನೋಲೆನಿಕ್ ಆ್ಯಸಿಡ್, ದೀಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ. ಬಟ್ ನಮ್ಮ ಬಾಡಿ ಒಳಗಡೆ ಅವು ಪ್ರೊಡ್ಯೂಸ್ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನ ಏನು ಮಾಡಬೇಕು, ನಮ್ಮ ಊಟದ ಮೂಲಕ ಅದನ್ನು ನಾವು ತೊಗೋಬೇಕು. ನಾವು ವಿಚ್ ಫುಡ್ ಕಂಟೈನ್ಸ್ ದೀಸ್ 3 ಫ್ಯಾಟಿ ಆ್ಯಸಿಡ್ಸ್? ವೆರಿ ವೆರಿ ಫೇಮಸ್. ನಾವು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಅಂತೀವಲ್ಲ, ಊರ ಕಡೆ ಎಲ್ಲ ಅಗಸೆ ಚಟ್ನಿ ಅಂತ ಮಾಡ್ತೀವಲ್ಲ. ಸೊ ಆ ಫ್ಲ್ಯಾಕ್ಸ್ ಸೀಡ್ಸ್ ದೇ ಆರ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಇವನ್ ನೀವು ಸೀ ಫುಡ್ಡನ್ನು ತೊಗೊಂಡ್ರೆ ಇಟ್ ಹ್ಯಾಸ್ ಎ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್. ಸೊ ಏನು ಸ್ಟಡಿ ಮಾಡ್ತಾ ಇದ್ವಿ ನಾವು? ಫ್ಯಾಟಿ ಆ್ಯಸಿಡ್, ದೀಸ್ ಆರ್ ನಥಿಂಗ್ ಬಟ್ ದ ಮೋನೋಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. COH ಗ್ರೂಪ್ ಇರುತ್ತೆ ಮತ್ತು ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ. ಎಕ್ಸಾಮಿಗೆ 2 ಇಂಪಾರ್ಟೆಂಟು, ಒಂದು ಪಾಮೆಟಿಕ್ ಆ್ಯಸಿಡ್ ಮತ್ತು ಒಂದು ಅರಾಕಿಡಾನಿಕ್ ಆ್ಯಸಿಡ್. ಈ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ವಿ ಹ್ಯಾವ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಸಿಂಗಲ್ ಬಾಂಡ್ ಇತ್ತು ಅಂತಂದರೆ ಸ್ಯಾಚುರೇಟೆಡ್, ಡಬಲ್ ಬಾಂಡ್ ಇತ್ತು ಅಂದರೆ ಚೈನಲ್ಲಿ ಅದು ಅನ್ಸ್ಯಾಚುರೇಟೆಡ್. ಎಕ್ಸಾಂಪಲ್ ಅರಾಕಿಡಾನಿಕ್ ಆ್ಯಸಿಡ್, ಲಿನೋಯಿಕ್ ಆ್ಯಸಿಡ್ ಆ್ಯಂಡ್ ಲಿನೋಲೆನಿಕ್ ಆ್ಯಸಿಡ್. ಈ ನೋಟ್ಸ್ನಲ್ಲೂ ಕೂಡ ಈ ವರ್ಡ್ಸ್ ಇದ್ದಾವೆ, ನೀವು ರೆಫರ್ ಮಾಡ್ಕೋಬೋದು. ನಾವು ದೀಸ್ 3 ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್. ರೈಟ್? ನೌ next coming to the glycerol. ಎಲ್ಲಿದೆ ಗ್ಲಿಸರಾಲು? ನೆಕ್ಸ್ಟ್ ಬಾಕ್ಸ್. ಓಕೆ, now here we'll take the glycerol. Okay, now what is this glycerol? Glycerol is nothing but trihydroxypropane. ವೆರಿ ವೆರಿ ಈಸಿ. ಪ್ರೊಪೇನ್ ಸ್ಟ್ರಕ್ಚರ್ ಅಂತೂ ನಮ್ಗೆ ಗೊತ್ತಿದೆ. ಪ್ರೊಪೇನ್ ಅಂತಂದರೆ ಅಲ್ಲಿ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತವೆ. ಓಕೆ, ಟ್ರೈಹೈಡ್ರಾಕ್ಸಿ ಅಂದರೆ ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್. ಟ್ರೈ ಅಂದರೆ 3, ಸೊ ರೈಟ್ ಹಿಯರ್ ಟ್ರೈಹೈಡ್ರಾಕ್ಸಿ. ಓಕೆ, ನಾವು ಕಂಪ್ಲೀಟ್ ಆಲ್ ದ H. ಓಕೆ, ನಾವು ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಗ್ಲಿಸರಾಲ್. ಸೊ ಈ ಮಾಲಿಕ್ಯೂಲನ್ನು ಹೊಂದಿರುವಂತಹ ಕೆಮಿಕಲಿಗೆ ನಾವು ಗ್ಲಿಸರಾಲ್ ಅಂತ ಕರಿತೀವಿ. ಗ್ಲಿಸರಾಲ್ ಈಸ್ ನಥಿಂಗ್ ಬಟ್ 1 ಟೈಪ್ ಆಫ್ ಲಿಪಿಡ್. ನಮ್ಮ ಬಾಡಿ ಒಳಗಡೆ ಗ್ಲಿಸರಾಲ್ ನಿಮಗೆ ಕಂಡು ಬರುತ್ತೆ. ಸೊ ಫ್ಯಾಟಿ ಆ್ಯಸಿಡ್ಸ್ ದಟ್ ಈಸ್ RCOOH, ಗ್ಲಿಸರಾಲ್ trihydroxypropane. This is the structure, right? Next one, esters of glycerol. This is very interesting. Esters of glycerol ಅಂದರೆ ಏನು? ಈ ಫ್ಯಾಟಿ ಆ್ಯಸಿಡ್ಸು ಮತ್ತು ಗ್ಲಿಸರಾಲ್ ಎರಡು ಜಾಯಿನ್ ಆಯಿತು ಅಂತಂದರೆ ಆ ಕೆಮಿಕಲ್ ಸ್ಟ್ರಕ್ಚರನ್ನು ನಾವು ಈಸ್ಟರ್ಸ್ ಆಫ್ ಗ್ಲಿಸರಾಲ್ನಲ್ಲಿ ಕಲಿಬೋದು. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫ್ಯಾಟಿ ಆ್ಯಸಿಡ್ಸ್ ಆಯಿತು, ಗ್ಲಿಸರಾಲ್ ಆಯಿತು, ಈ ಎರಡನ್ನೂ ಜಾಯಿನ್ ಮಾಡಿಬಿಡಿ ನೀವು, ಆವಾಗ ಅಲ್ಲೊಂದು ಕೆಮಿಕಲ್ ಹುಟ್ಕೊಳ್ಳುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ದ ಈಸ್ಟರ್ಸ್ ಆಫ್ ಗ್ಲಿಸರಾಲ್ ಅಂತ ಕಲಿಬೋದು. ಹೆಂಗೆ ಜಾಯಿನ್ ಆಗ್ತವೆ ಅಂತ ಸ್ಟಡಿ ಮಾಡೋಣ. ಓಕೆ, ನೌ ಐ ವಿಲ್ ರಬ್ ದಿಸ್. ಓಕೆ, ನೆಕ್ಸ್ಟ್ ದಿಸ್ ಆಲ್ಸೋ ಐ ವಿಲ್ ಟೇಕ್ ಇಟ್ ಔಟ್. ಓಕೆ, ನೌ ಸೊ ಫಸ್ಟ್ ನಿಮಗೆ ಈಸ್ಟರಿಫಿಕೇಷನ್ ಅಂತ ಒಂದು ವರ್ಡ್ ಕೇಳಿರ್ಬೋದು, ಅಥವಾ ಈಸ್ಟರ್ ಬಾಂಡ್ ಫಾರ್ಮೇಷನ್ ಅಂತ ಕೇಳಿರ್ಬೋದು. ಈಸ್ಟರ್ ಬಾಂಡ್ ಫಾರ್ಮೇಷನ್ ಅಂದರೆ ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಫ್ ಅ ಆರ್ಗ್ಯಾನಿಕ್ ಕಂಪೌಂಡ್ ಆ್ಯಂಡ್ 1 hydroxyl group. ಥರ್ಡ್ ಬಾಕ್ಸ್ ದಟ್ ಈಸ್ ಈಸ್ಟರ್ಸ್ ಆಫ್ ಗ್ಲಿಸರಾಲ್. ಸರಿನಾ? ಸೊ ಹಿಯರ್ ವಿಲ್ ಟೇಕ್ ದ ಈಸ್ಟರ್ಸ್ ಆಫ್ ಗ್ಲಿಸರಾಲ್.
ನಾವು ಈ ಇಸ್ಟರ್ಸ್ ಆಫ್ ಗ್ಲಿಸರಾಲ್ನಲ್ಲಿ ಆಲ್ರೆಡಿ ಇಲ್ಲಿ ಗ್ಲಿಸರಾಲ್ ಇದೆ. ಓಕೆ, ಸೊ ಫಸ್ಟ್ ಐ ವಿಲ್ ಡ್ರಾ ದ ಗ್ಲಿಸರಾಲ್ ಸ್ಟ್ರಕ್ಚರ್. ಹೌ ಟು ರೈಟ್ ಟ್ರೈಹೈಡ್ರಾಕ್ಸಿ ಪ್ರೋಪೇನ್ 1 2 and 3 OH 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 ಹೌದಾ, H H H ರೈಟ್. ಸೊ ಇದರಲ್ಲಿ ಫಸ್ಟ್ ಭಾಗ ಆಯಿತು. ಸೆಕೆಂಡ್ ಭಾಗ ಏನು, ಇಸ್ಟರ್ಸ್ ಆಫ್ ಗ್ಲಿಸರಾಲ್ನಲ್ಲಿ ಫ್ಯಾಟಿ ಆ್ಯಸಿಡ್ಸು ಮತ್ತು ಗ್ಲಿಸರಾಯ್ಲು ಜಾಯಿನ್ ಆಗ್ತವೆ ಅಂತ ಹೇಳಿದೆ. ಸೊ ಫ್ಯಾಟಿ ಆ್ಯಸಿಡ್ಸನ್ನು ನಾವು ಹೇಗೆ ಡ್ರಾ ಮಾಡ್ತೀವಿ, RCOOH ಹೌದಾ, ಆರ್ ಅಂದರೆ ಹೈಡ್ರೋಕಾರ್ಬನ್ ಚೈನ್. ಸೊ COOH R. ಸೊ ಇದು ಒಂದು ಗ್ಲಿಸರಾಲ್ ಮಾಲಿಕ್ಯೂಲ್. ಓಕೆ, ಇದು ಒಂದು ಫ್ಯಾಟಿ ಆ್ಯಸಿಡ್, ಸರಿನಾ. ಸೊ ಇವೆರಡು ಜಾಯಿನ್ ಆಯಿತು ಅಂತಂದರೆ ಇಲ್ಲಿ ಒಂದು ಇಸ್ಟರ್ ಆಫ್ ಗ್ಲಿಸರಾಲ್ ಫಾರ್ಮ್ ಆಗುತ್ತೆ. ಹೇಗೆ ಜಾಯಿನ್ ಆಗ್ಬೋದು, ಕಾನ್ಸಂಟ್ರೇಟ್ ಇಲ್ಲಿ H ಇದೆ, ಇಲ್ಲಿ ನಾವು ಈಸಿಯಾಗಿ OHನ ತೆಗಿಬೋದು. ಈ COOHನ ಹೇಗೆ ಡ್ರಾ ಮಾಡ್ಬೋದು ನಾವು, COOH ಹೌದಾ. ಸೊ ಈ H ಆ್ಯಂಡ್ ದಿಸ್ OH ತೆಗಿಬೋದಾ ಈಸಿಯಾಗಿ. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಯಿತು ಅಂತಂದರೆ ಅಲ್ಲಿ ಬಾಂಡ್ ಹೇಗೆ ಫಾರ್ಮ್ ಆಯಿತು, ನಾವು ಜಸ್ಟ್ ಸಿ ಹಿಯರ್, ದಿಸ್ ಈಸ್ ದ ಬಾಂಡ್, ರೈಟ್. ಓಕೆ, ನಾವು ದಿಸ್ ಬಾಂಡ್ ವಿ ಕಾಲ್ ಇಟ್ ಆಸ್ ಅ ಈಸ್ಟರ್ ಬಾಂಡ್. ಸೊ ಫ್ಯಾಟಿ ಆ್ಯಸಿಡ್ಸು ಈಸ್ಟರ್ ಬಾಂಡ್ ಮೂಲಕ ಈ ಗ್ಲಿಸರಾಲಿಗೆ ಅಟ್ಯಾಚ್ ಆಯಿತು ಅಂತಂದರೆ ನಾವು ದಿಸ್ ಈಸ್ ಒನ್ ಕೆಮಿಕಲ್ ಕಂಪೌಂಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೋನೋಗ್ಲಿಸರೈಡ್. ದಿಸ್ ವಿ ಕಾಲ್ ಇಟ್ ಆ್ಯಸ್ ಮೋನೋಗ್ಲಿಸರೈಡ್. ಓಕೆ, ಯಾಕೆ ಮೋನೋ ಅಂತ ಬಂತು, ಯಾಕಂದರೆ ಇಲ್ಲಿ ಒಂದೇ ಒಂದು ಫ್ಯಾಟಿ ಆ್ಯಸಿಡ್ ಗ್ರೂಪು ಅಟ್ಯಾಚ್ ಆಗಿದೆ, ಅದಕ್ಕೆ ಇದು ಮೋನೋಗ್ಲಿಸರೈಡ್ ಆಯಿತು. ಡೈಗ್ಲಿಸರೈಡ್ ಅಂತಂದರೆ ಅಗೇನ್ ಯು ಟೇಕ್ ಒನ್ ಮೋರ್ ಫ್ಯಾಟಿ ಆ್ಯಸಿಡ್, C, then R group, then OH group. Okay, now this is one fatty acid. Okay, R chain ಏನಾದರೂ ಇರ್ಬೋದು. ಅಗೇನ್ H and OH ಇದೆರಡು ರಿಮೂವ್ ಆಯಿತು ಅಂತಂದರೆ ದ O ಈಸ್ ಶೇರ್ಡ್ ಬಿಟ್ವೀನ್ ದೀಸ್ ಟೂ, ಕರೆಕ್ಟಾ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಡೈಗ್ಲಿಸರೈಡ್. ಓಕೆ, ಸೊ 3 ಗ್ರೂಪ್ಸ್ ಇತ್ತಲ್ಲ, ಇಲ್ಲಿ 3 ಗ್ರೂಪ್ಸನ್ನು ನಾವು ಫ್ಯಾಟಿ ಆ್ಯಸಿಡ್ಸ್ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ನಾವು ಯು ಟೇಕ್ ಒನ್ ಮೋರ್ ಫ್ಯಾಟಿ ಆ್ಯಸಿಡ್, COR, ಅಗೇನ್ OH group. Again you remove water, H plus OH. Now this is again 1, 2 and 3. 3 fatty acids are attached to one glycerol. Now this is triglyceride. ಗೊತ್ತಾಯ್ತಾ. ಸೊ ವಾಟ್ ಆರ್ ದೀಸ್ ಇಸ್ಟರ್ಸ್ ಆಫ್ ಗ್ಲಿಸರಾಲ್. ಇಸ್ಟರ್ಸ್ ಆಫ್ ಗ್ಲಿಸರಾಲ್ ಅಂತಂದರೆ ಫ್ಯಾಟಿ ಆ್ಯಸಿಡ್ಸು ಹೋಗಿ ಗ್ಲಿಸರಾಲ್ ಮಾಲಿಕ್ಯೂಲಿಗೆ ಜಾಯಿನ್ ಆಗ್ತಾ ಹೋಗ್ತವೆ. ಒನ್ ಫ್ಯಾಟಿ ಆ್ಯಸಿಡ್ ಏನಾದರೂ ಜಾಯಿನ್ ಇತ್ತು ಅಂದರೆ ಅದನ್ನು ಮೋನೋಗ್ಲಿಸರೈಡ್, 2 ಫ್ಯಾಟಿ ಆ್ಯಸಿಡ್ಸ್ ಏನಾದರೂ ಜಾಯಿನ್ ಆದರೆ ಅದು ಡೈಗ್ಲಿಸರೈಡ್. ಈ 3 OH ಗ್ರೂಪಿಗೆ ಒಂದೊಂದು ಫ್ಯಾಟಿ ಆ್ಯಸಿಡ್ಸ್ ಏನಾದರೂ ಜಾಯಿನ್ ಆಯಿತು ಅಂದರೆ ಇಟ್ ಈಸ್ ಅ ಟ್ರೈಗ್ಲಿಸರೈಡ್. ಆ್ಯಂಡ್ ರಿಮೆಂಬರ್, ಟ್ರೈಗ್ಲಿಸರೈಡ್ಸ್ ದೀಸ್ ಆರ್ ದ ನ್ಯಾಚುರಲ್ ಫ್ಯಾಟ್ಸ್. ನಾವೇನು ಆಯಿಲ್ ಮತ್ತು ಬಟರ್, ಗೀ, ಚೀಸ್ ಏನೇನು ಹೇಳ್ತೀವಲ್ಲ ಇವೆಲ್ಲವೂ ಏನು ಟ್ರೈಗ್ಲಿಸರೈಡ್ನಲ್ಲಿ ಬರ್ತವೆ. ಟ್ರೈಗ್ಲಿಸರೈಡ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಟ್ರೂ ಫ್ಯಾಟ್ಸ್. ದೇ ಆರ್ ಕಾಲ್ಡ್ ಆ್ಯಸ್ ಟ್ರೂ ಫ್ಯಾಟ್ಸ್. ಓಕೆ, ಈ ಫ್ಯಾಟ್ಸ್ ಅಂದ ತಕ್ಷಣ ನಮಗೆ ವಿ ರಿಮೆಂಬರ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಓಕೆ, ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಹೇಗೆ ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ, ರೂಮ್ ಟೆಂಪ್ರೇಚರಿಗೆ ಇಫ್ ದೇ ಆರ್ ಸಾಲಿಡ್ ಆ್ಯಟ್ ರೂಮ್ ಟೆಂಪ್ರೇಚರ್, if they are solid at room temperature we call them as fats. Best example, butter. ಬೆಣ್ಣೆಯನ್ನು ತೊಗೊಂಡ್ರೆ ಅದು ರೂಮ್ ಟೆಂಪ್ರೇಚರಿಗೆ ಸಾಲಿಡ್ ಆಗಿರುತ್ತೆ, ನೀವು ಹೀಟ್ ಮಾಡಿದ್ರೆ ಮಾತ್ರ ಅದು ಲಿಕ್ವಿಡ್ ಆಗುತ್ತೆ. ಅದನ್ನೇ ನೀವು ಆಯಿಲ್ ತೊಗೊಳ್ಳಿ, ಯಾವುದಾದ್ರೂ ಸೀಸೆಮೆ ಆಯಿಲ್ ತೊಗೊಳ್ಳಿ, ಜಿಂಜಲಿ ಆಯಿಲ್, ಎಳ್ಳೆಣ್ಣೆ ತೊಗೊಳ್ಳಿ, ಆವಾಗ ಅದು ಲಿಕ್ವಿಡ್ ಆ್ಯಟ್ ರೂಮ್ ಟೆಂಪ್ರೇಚರ್. ಹೌದಾ, ಲಿಕ್ವಿಡ್ ಆ್ಯಟ್ ರೂಮ್ ಟೆಂಪ್ರೇಚರ್. Okay, so fats and oils, these are nothing but the true fats. andre they are nothing but the triglycerides. Example, triglyceride ಏನಾದರೂ ನೀವು ಬ್ರೇಕ್ ಮಾಡಿದರೆ
ಟ್ರೈಗ್ಲಿಸರೈಡನ್ನು ಬ್ರೇಕ್ ಮಾಡಿದರೆ ಯು ವಿಲ್ ಗೆಟ್ 3 ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ 1 ಗ್ಲಿಸರಾಲ್. ಡೈಗ್ಲಿಸರೈಡ್ಸನ್ನು ಬ್ರೇಕ್ ಮಾಡಿದರೆ 2 ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ 1 ಗ್ಲಿಸರಾಲ್ ಸಿಗುತ್ತೆ. ಮೊನೋಗ್ಲಿಸರೈಡನ್ನು ಇವೆರಡನ್ನೂ ತೆಗೆದುಬಿಡಿ. ಮೊನೋಗ್ಲಿಸರೈಡನ್ನು ಬ್ರೇಕ್ ಮಾಡಿದರೆ 1 ಫ್ಯಾಟಿ ಆ್ಯಸಿಡ್ ಆ್ಯಂಡ್ 1 ಗ್ಲಿಸರಾಲ್ ಯು ವಿಲ್ ಗೆಟ್. ಸೊ these products are called as esters of glycerol. ಸೊ ಗ್ಲಿಸರಾಲ್ಗೆ ಒಂದೊಂದೇ ಫ್ಯಾಟಿ ಆ್ಯಸಿಡ್ಸು ಜಾಯಿನ್ ಆಗ್ತಾ ಹೋಯ್ತು ಅಂತಂದರೆ they will form 3 different types of these products called monoglyceride, diglycerides and triglycerides. These are nothing but the true fats. ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನು ತಿಂತೇವಲ್ಲ ಅವನ್ನ ನಾವು ಫ್ಯಾಟ್ ಅಂತ ಹೇಳ್ತೀವಿ. ಯಾವ ಫ್ಯಾಟ್ ಅವು? ದೇ ಆರ್ ನಥಿಂಗ್ ಬಟ್ ದ ಟ್ರೈಗ್ಲಿಸರೈಡ್ಸ್. ಅಂದರೆ ಅವರಲ್ಲಿ ಗ್ಲಿಸರಾಲದ್ದು 3 OH ಗ್ರೂಪ್ನಲ್ಲಿ ಒಂದೊಂದು ಫ್ಯಾಟಿ ಆ್ಯಸಿಡ್ ಜಾಯಿನ್ ಆಗಿರುತ್ತೆ. 6 ಗ್ರೂಪು ಎಷ್ಟು ಬೇಕಾದಷ್ಟಾದರೂ ನೀವು ಬರ್ಕೋಬೋದು till 19. ಓಕೆ, ಸೊ we have studied the simple lipids. ಸೊ ಸಿಂಪಲ್ ಲಿಪಿಡ್ಸ್ನಲ್ಲಿ ಫಸ್ಟ್ ನಾವು ಫ್ಯಾಟಿ ಆ್ಯಸಿಡ್ಸನ್ನು ಕಲ್ತ್ವಿ, ಅಂದರೆ COOHR. ದೆನ್ ಗ್ಲಿಸರಾಲನ್ನು ಕಲ್ತ್ವಿ, ಟ್ರೈಹೈಡ್ರಾಕ್ಸಿಪ್ರೋಪೇನ್. ದೆನ್ ವಿ ಹ್ಯಾವ್ ಸ್ಟಡೀಡ್ ಈಸ್ಟರ್ಸ್ ಆಫ್ ಗ್ಲಿಸರಾಲ್. ಸರಿನಾ? ನೆಕ್ಸ್ಟ್ ಕಮಿಂಗ್ ಟು ದ ಕಾಂಜುಗೇಟೆಡ್ ಲಿಪಿಡ್ಸ್. ನೌ ವಾಟ್ ಆರ್ ದೀಸ್ ಕಾಂಜುಗೇಟೆಡ್ ಲಿಪಿಡ್ಸ್? ಜಸ್ಟ್ ಅ ಮಿನಿಟ್. Okay, now conjugated lipids, they are also called as compound lipids. One and the same. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಕಂಪೌಂಡ್ ಲಿಪಿಡ್ಸ್ ಅಂತ ಇದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಕಾಂಜುಗೇಟೆಡ್ ಲಿಪಿಡ್ಸ್ ಆರ್ ಕಂಪೌಂಡ್ ಲಿಪಿಡ್ಸ್, ಒನ್ ಆ್ಯಂಡ್ ದ ಸೇಮ್. ಏನಪ್ಪ ಕಾಂಜುಗೇಟೆಡ್ ಲಿಪಿಡ್ ಅಂತಂದರೆ, ನಾವು ಸಿಂಪಲ್ ಲಿಪಿಡನ್ನು ಸ್ಟಡಿ ಮಾಡಬೇಕಾದ್ರೆ we have studied fatty acids, first type. second type ಯಾವುದಿತ್ತು? ಗ್ಲಿಸರಾಲ್. ಹೌದಾ? ಥರ್ಡ್ ಯಾವುದಿತ್ತು? ಥರ್ಡ್ ಒನ್ ಈಸ್ ಈಸ್ಟರ್ಸ್ ಆಫ್ ಗ್ಲಿಸರಾಲ್, ಅಥವಾ ಇವನ್ನ ನಾವು ಪ್ರಾಡಕ್ಟ್ ಆಫ್ ಗ್ಲಿಸರಿಫಿಕೇಶನ್ ಅಂತಲೂ ಕರಿತೀವಿ. ಕಾಂಜುಗೇಟೆಡ್ ಲಿಪಿಡ್ಸ್ ಏನಾಗುತ್ತೆ ಅಂತಂದರೆ, ಈ ಕಾಂಜುಗೇಟೆಡ್ ಲಿಪಿಡ್ಸ್ನಲ್ಲಿ ಇದು ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್ ಹೊಂದಿರುವಂತಹ ಈ ಗ್ರೂಪ್ ಇರುತ್ತೆ. ಅಪಾರ್ಟ್ ಫ್ರಮ್ ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್ ಯು ವಿಲ್ ಗೆಟ್ ಸಮ್ ಅಡಿಷ್ನಲ್ ಗ್ರೂಪ್, ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್. ಯಾವುದಾದ್ರೂ ಒಂದು ಅಡಿಷ್ನಲ್ ಗ್ರೂಪ್ ಬಂದು ಅಟ್ಯಾಚ್ ಆಯಿತು ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅ ಕಾಂಜುಗೇಟೆಡ್ ಲಿಪಿಡ್ ಅಥವಾ ಕಂಪೌಂಡ್ ಲಿಪಿಡ್. ಯು ಗಾಟ್ ದಿಸ್ ಪಾಯಿಂಟ್? ಸೊ ಒಂದು ಕೆಮಿಕಲ್ನಲ್ಲಿ ಫ್ಯಾಟಿ ಆ್ಯಸಿಡ್ ಪ್ಲಸ್ ಗ್ಲಿಸರಾಲ್, ಓಕೆ, ಪ್ಲಸ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಗ್ರೂಪ್. ಸೊ ಈ ಮೂರನ್ನು ಜಾಯಿನ್ ಮಾಡಿದರೆ ಸಿಗುವಂಥದ್ದು ಒಂದು ಕಾಂಜುಗೇಟೆಡ್ ಲಿಪಿಡ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರುವಂಥದ್ದು ಫಾಸ್ಫೋಲಿಪಿಡ್ ಕೇಳಿರ್ಬೋದು. ಎಲ್ಲಿ ಕೇಳಿದ್ವಿ? ಫ್ಲೂಯಿಡ್ ಮೊಸೈಕ್ ಮಾಡೆಲ್, ಫಾಸ್ಫೋಲಿಪಿಡ್. ಓಕೆ, ಇಲ್ಲಿ ನೋಡಿ, ಲಿಪಿಡ್ ಇದೆ ಮತ್ತು ಫಾಸ್ಫೋ ಇದೆ. ಅಂದರೆ ಲಿಪಿಡ್ ಅಂದರೆ ಏನು? ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್. ಲಿಪಿಡ್ ಪ್ಲಸ್ ಈ ಅದರ್ ಗ್ರೂಪ್ ಯಾವುದಿದೆ ಇಲ್ಲಿ? ಫಾಸ್ಫೇಟ್ ಗ್ರೂಪ್. ಸೊ ಫಾಸ್ಫರಿಕ್ ಆ್ಯಸಿಡ್, ಫಾಸ್ಫೇಟ್ ಗ್ರೂಪ್ ಇತ್ತು ಅಂದರೆ ಇಟ್ ಈಸ್ ಕಾಲ್ಡ್ ಫಾಸ್ಫೋಲಿಪಿಡ್. ಗ್ಲೈಕೋಲಿಪಿಡ್, ಇದು ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಅಂದರೆ ಲಿಪಿಡಿಗೇನಾದರೂ ಗ್ಲೈಕೋಜನ್, ಗ್ಲೂಕೋಸ್ ಅಂದರೆ ಶುಗರ್ ಮಾಲಿಕ್ಯೂಲ್. ಸೊ ಲಿಪಿಡ್ಗೆ ಏನಾದರೂ ಶುಗರ್ ಮಾಲಿಕ್ಯೂಲ್ ಜಾಯ್ನ್ ಆಯಿತು ಅಂದರೆ ಆ ಕಂಪೌಂಡಿಗೆ ಗ್ಲೈಕೋಲಿಪಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಈಸ್, there is one more example, lipoproteins. ಲಿಪೋ ಅಂತಂದರೆ ಲಿಪಿಡ್, ಹೌದಾ, ಪ್ಲಸ್ ಪ್ರೋಟೀನ್. So what are conjugated or compound lipids? The lipids which have ಫ್ಯಾಟಿ ಆ್ಯಸಿಡ್ ಪ್ಲಸ್ ಗ್ಲಿಸರಾಲ್ ಅಂದರೆ ಲಿಪಿಡ್ ಗ್ರೂಪಿಗೆ ಅಟ್ಯಾಚ್ ಆಗಿ ಯಾವುದಾದ್ರೂ ಒಂದು ಬೇರೆ ಅಡಿಷನ್ ಗ್ರೂಪ್ ಅಟ್ಯಾಚ್ ಆಯಿತು ಅಂತಂದರೆ ಸಚ್ ಲಿಪಿಡ್ಸ್ ವಿ ಕಾಲ್ ಇಟ್ ಆ್ಯಸ್ ಅ ಕಾಂಜುಗೇಟೆಡ್ ಲಿಪಿಡ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಟೆಕ್ಸ್ಟ್ ಬುಕ್ನಲ್ಲೂ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಫಾಸ್ಫೋಲಿಪಿಡ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಿ ನೆನಪಿಟ್ಕೊಳ್ಳೇಬೇಕು. ಫಾಸ್ಫೋಲಿಪಿಡ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಲೆಸಿಥಿನ್. ಓಕೆ, ನಾವು ನೆನ್ಪಿಟ್ಕೊಳ್ಳಿ, ಈ ಫಾಸ್ಫೋಲಿಪಿಡನ್ನು ನಾವು ಫ್ಲೂಯಿಡ್ ಮೊಸೈಕ್ ಮಾಡೆಲ್ನಲ್ಲಿ ಕಲ್ತಿದ್ವಿ, ನೆನಪಿದೆಯಾ? ನಾವು ದಿಸ್ ಈಸ್ ದ ಸೆಲ್ ನ್ಯೂಕ್ಲಿಯಸ್, ಸೆಲ್ ಮೆಂಬ್ರೇನ್, ಇಟ್ ಈಸ್ ಎ ಡಬಲ್ ಲಿಪಿಡ್ ಲೇಯರ್ ಅಂತ ಹೇಳ್ತೀವಿ. ಹಿಂಗೆ
ಈ ಸ್ಟ್ರಕ್ಚರ್ ನಿಮಗೆ ಇವಾಗ ಪ್ರಾಕ್ಟೀಸ್ ಮಾಡಿ ಫುಲ್ ಈಸಿ ಆಗಿರಬೇಕು. ನಾವು ದಿಸ್ ಈಸ್ ದ ಸ್ಟ್ರಕ್ಚರ್. ಇವು ಲಿಪಿಡ್ ಮಾಲಿಕ್ಯೂಲ್ ಅಂತ ಹೇಳಿದ್ವಿ, ಹೌದಾ? ಸೊ ವಿಚ್ ಕ್ಯಾಟಗರಿ ಆಫ್ ಲಿಪಿಡ್ ಇಟ್ ಈಸ್ ಅ ಫಾಸ್ಫೋಲಿಪಿಡ್. ಈ ಫಾಸ್ಫೋಲಿಪಿಡ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಅದರ ಹೆಸರೇನು? ಲೆಸಿಥಿನ್. ಸೊ ಇದ್ರ ಸ್ಟ್ರಕ್ಚರನ್ನು ಇದು ಹೆಂಗೆ ನಾವು ಡ್ರಾ ಮಾಡ್ತೀವಲ್ಲ, ಹೆಡ್ ಆ್ಯಂಡ್ ಟೇಲ್ ಅಂತ ಡ್ರಾ ಮಾಡ್ತೀವಲ್ಲ, ಇದರದ್ದು ಕೆಮಿಕಲ್ ಫಾರ್ಮುಲಾ ಸ್ಟ್ರಕ್ಚರನ್ನು ನಾವಿವಾಗ ಸ್ಟಡಿ ಮಾಡೋಣ, ರೈಟ್? ಸೊ ವಿಲ್ ಟೇಕ್ ದ ಸ್ಟ್ರಕ್ಚರ್ ಆಫ್ ಫಾಸ್ಫೋಲಿಪಿಡ್. ಸೊ ಈ ಫಾಸ್ಫೋಲಿಪಿಡ್ನಲ್ಲಿ ಫಸ್ಟ್ ನಾವು ಲಿಪಿಡ್ ಗ್ರೂಪನ್ನು ಡ್ರಾ ಮಾಡಿಬಿಡೋಣ. ಓಕೆ, ಅದರಲ್ಲೂ ಡೈಗ್ಲಿಸರೈಡ್ ನಾವು ಡ್ರಾ ಮಾಡಿ. ಡ್ರೈಗ್ಲಿಸರೈಡ್, ಮೊನೋಗ್ಲಿಸರೈಡ್, ಡೈಗ್ಲಿಸರೈಡ್ ಆ್ಯಂಡ್ ಟ್ರೈಗ್ಲಿಸರೈಡ್ ಅಂತ ಇವಾಗಷ್ಟೇ ಸ್ಟಡಿ ಮಾಡಿದ್ವಲ್ಲ. ನಾವು ಫಸ್ಟ್ ಡ್ರಾ ದ ಡೈಗ್ಲಿಸರೈಡ್. Glycerol first, 1, 2 and 3. This is glycerol. H. ಡೈಗ್ಲಿಸರೈಡ್ ಅಂತಂದರೆ ಇದ್ರದ್ದು OH ಮತ್ತು ಇದ್ರದ್ದು OH. ಸೊ ಇಟ್ ಈಸ್ ಅಟ್ಯಾಚ್ಡ್ ವಿತ್ CR1 R2. ದಿಸ್ ಈಸ್ 1O ಆ್ಯಂಡ್ ದಿಸ್ ಈಸ್ 1O. ಇದು ಡೈಗ್ಲಿಸರೈಡ್ ಆಯಿತು. ಐ ಹೋಪ್ ಯು ರಿಮೆಂಬರ್ ಗ್ಲಿಸರಾಲ್ ಸ್ಟ್ರಕ್ಚರ್ನಲ್ಲಿ ನಾವಿಲ್ಲಿ OH ಅಂತ ಬರೀತಿದ್ವಲ್ಲ, ಆ OH ಫ್ಯಾಟಿ ಆ್ಯಸಿಡ್ ಜೊತೆ ಜಾಯ್ನ್ ಆಗಿ. ಇದು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಿಂದ್ಗಡೆ ಹೋಗಿ ಡೈಗ್ಲಿಸರೈಡ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮ್ ಆಯಿತು ಅಂತ ಸ್ಟಡಿ ಮಾಡ್ಬೋದು. ಸೊ ಇಷ್ಟು ಡ್ರಾ ಮಾಡಿದ್ರೆ ಫಸ್ಟ್ ನಾವು ಗ್ಲಿಸರಾಲ್ ತೆಗೆದ್ವಿ. ಗ್ಲಿಸರಾಲ್ ಆದಮೇಲೆ 2 ಫ್ಯಾಟಿ ಆ್ಯಸಿಡ್ಸನ್ನು ಜಾಯಿನ್ ಮಾಡಿದ್ವಿ. ನಾವು ಇಲ್ಲಿ ಥರ್ಡ್ ಏನಾದರೂ ಅಟ್ಯಾಚ್ ಆಗಬೇಕು. ಓಕೆ, ಏನು ಅಟ್ಯಾಚ್ ಆಗ್ಬೋದು? ನಾವು ಈ ಫಾಸ್ಫೋಲಿಪಿಡ್ನಲ್ಲಿ ಇಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ ಅಂತ ಹೇಳಿದೆ. ಫಾಸ್ಫೇಟ್ ಅಂತಂದ್ರೇನು? ಫಾಸ್ಫರಿಕ್ ಆ್ಯಸಿಡ್ ಅಂದರೆ H3PO4. H3PO4 ಹೆಂಗೆ ನೀವು ರಿಪ್ರೆಸೆಂಟ್ ಮಾಡೋದು? P ದೆನ್ 4O, 1 2 3 4 ಆ್ಯಂಡ್ ಹೈಡ್ರೋಜನ್ 3, 1 2 ಆ್ಯಂಡ್ 3. ಓಕೆ, ಸೊ ಇಲ್ಲಿ ಡಬಲ್ ಬಾಂಡ್ ಆಯಿತು, ಯಾಕಂದರೆ ಆಕ್ಸಿಜನದ್ದು ವ್ಯಾಲೆನ್ಸ್ 2 ಮತ್ತು ಈ ಫಾಸ್ಫರದ್ದು ಇದು 5 ಆಗಬೇಕು. ಸೊ ಈ ಗ್ರೂಪನ್ನು, ಇದೇನು ಫಾಸ್ಫೇಟ್ ಗ್ರೂಪ್ ಇದೆಯಲ್ಲ, ಈ ಗ್ರೂಪನ್ನು ತೊಗೊಂಡು ಬಂದು ಇಲ್ಲಿ ಜಾಯಿನ್ ಮಾಡಿ. ಹೆಂಗೆ ಜಾಯಿನ್ ಮಾಡ್ಬೋದು? ಇಲ್ಲಿ ಆಲ್ರೆಡಿ OH ಇದೆ ಗ್ಲಿಸರಾಲದ್ದು. ಓಕೆ, ಸೊ ಡ್ರಾ ಹಿಯರ್ OH, POH ಸೇಮನ್ನು ಇಲ್ಲಿ ಡ್ರಾ ಮಾಡ್ತಿರೋದು. O ಇಲ್ಲಿ ಒಂದು OH, ಸರಿನಾ? ಸೊ ಇದನ್ನು ನಾವಿಲ್ಲಿ ಜಾಯಿನ್ ಮಾಡಬೇಕು ಅಂತಂದರೆ ಇಲ್ಲಿಂದ H ಮತ್ತು OH ಎರಡನ್ನೂ ತೆಗೆದುಬಿಡಿ. H ಆ್ಯಂಡ್ OH ಅಗೇನ್ ವಾಟರ್ ಈಸ್ ರಿಮೂವ್ಡ್. ಸೊ ವಾಟರನ್ನು ರಿಮೂವ್ ಮಾಡಿದ್ವಿ ಅಂತಂದರೆ ಈ ಗ್ರೂಪು ನಾವಿಲ್ಲಿ ಸ್ವಲ್ಪ ಹತ್ತಿರಕ್ಕೆ ತೊಗೊಂಬಂದು ಅಟ್ಯಾಚ್ ಮಾಡೋಣ. POH OH ಇದೇ ಗ್ರೂಪನ್ನು ಇಲ್ಲಿ ಡ್ರಾ ಮಾಡಿರೋದು. ಓಕೆ, ಸೊ ನಾವೇನು ಮಾಡಿದ್ವಿ? ಫಸ್ಟು ಇಲ್ಲಿ ಗ್ಲಿಸರಾಲ್ ಬರೆದ್ವಿ, ಅದಕ್ಕೆ 2 ಫ್ಯಾಟಿ ಆ್ಯಸಿಡ್ಸನ್ನು ಜಾಯಿನ್ ಮಾಡಿದ್ವಿ. ಫಾಸ್ಫೋಲಿಪಿಡ್ ಅಂದರೆ ಫಾಸ್ಫರಿಕ್ ಗ್ರೂಪನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ವಿ ಈ ಥರ್ಡ್ ಕಾರ್ಬನಿಗೆ. ನೆಕ್ಸ್ಟ್ ಏನು ಅಟ್ಯಾಚ್ ಮಾಡಬೇಕು ಅಂತಂದರೆ ಈ ಫಾಸ್ಫೋಲಿಪಿಡ್ ಅದೇನು ಲೆಸಿಥಿನ್ ಅಂತ ಇದೆಯಲ್ಲ, ಇದರಲ್ಲಿ ಕೋಲಿನ್ ಅನ್ನುವಂತಹ ಒಂದು ಕೆಮಿಕಲ್ ಆ್ಯಡ್ ಆಗಿರುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಏನಪ್ಪ ಎಷ್ಟೊಂದು ಹೆಸರಿದಾವಲ್ಲ ಅಂತ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬರುತ್ತೆ. ಕೋಲಿನ್ ಅಂದರೆ ವೆರಿ ವೆರಿ ಈಸಿ. ಮಧ್ಯ ಒಂದು N ಬರೀರಿ. ಅಲಾಂಗ್ ವಿತ್ ಮೀ ಪ್ಲೀಸ್ ಪ್ರಾಕ್ಟೀಸ್. ನಾನು ಹೇಳ್ತಾ ಹೋದಂಗೆ ನೀವು ಬರಿತಾ ಹೋಗಿ ರಫ್ ಬುಕ್ನಲ್ಲಿ. ಸೊ ಒಂದು ನೈಟ್ರೋಜನ್ ಹಾಕಿ. ಓಕೆ, ಈ ಕಡೆ 3 ಕಾರ್ಬನ್ನು CH3 ಆ್ಯಂಡ್ CH3. ಈ ಕಡೆ 2 ಕಾರ್ಬನ್ CH2 ಆ್ಯಂಡ್ CH2. ಓಕೆ, ಕಾರ್ಬನದ ವ್ಯಾಲೆನ್ಸಿ 4 ಆಗಬೇಕಲ್ಲ, ಒಂದು OH ಗ್ರೂಪ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕೋಲಿನ್. ಓಕೆ, ಸೊ ಒಂದು ಸೆಂಟರ್ N ಬರೋದು, ಈ ಕಡೆ 3 ಕಾರ್ಬನ್, ಈ ಕಡೆ 2 ಕಾರ್ಬನ್, ಎಲ್ಲ ಹೈಡ್ರೋಜನನ್ನು ಕಂಪ್ಲೀಟ್ ಮಾಡಿ ಒಂದು OH ಗ್ರೂಪನ್ನು ಆ್ಯಡ್ ಮಾಡಿ. Now this choline, it will get attached with the phosphoric group. So ಈ ಫುಲ್ ಗ್ರೂಪನ್ನು see here, ಈ ಫುಲ್ ಗ್ರೂಪನ್ನು ಇದಕ್ಕೆ ನೀವು ಅಟ್ಯಾಚ್ ಮಾಡಬೇಕು. ಹೆಂಗೆ? ಅಗೇನ್ ಸೇಮ್ ಪ್ರಿನ್ಸಿಪಲ್. ಒಂದು ವಾಟರ್ ಮಾಲಿಕ್ಯೂಲನ್ನ ರಿಮೂವ್ ಮಾಡಿದರೆ ಆಯಿತು. ಇಲ್ಲಿಂದ H ಎತ್ಬೋದು, ಇಲ್ಲಿಂದ OH. ಸೊ ಇದೆರಡೂ ಸೇರಿ ಒಂದು ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಯಿತು. ಸೊ ಇಲ್ಲಿಂದ H ತೆಗೆಯೋಣ, ಆ್ಯಂಡ್ ಹಿಯರ್ ವಿಲ್ ರಿಮೂವ್ ದ OH ಮಾಲಿಕ್ಯೂಲ್. ರೈಟ್, ನಾವು ಈ ಗ್ರೂಪನ್ನು ಇದಕ್ಕೆ ಜಾಯಿನ್ ಮಾಡಿದರೆ ಮುಗೀತು, ಫಾಸ್ಫೋಲಿಪಿಡು ಕಂಪ್ಲೀಟ್ ಆದಂಗೆ. ಸೊ ವಿಲ್ ಸ್ಟಾರ್ಟ್ CH2, ದೆನ್ CH2, ಓಕೆ, N 1 2 3.
ನಾವು ಐ ಕ್ಯಾನ್ ರಬ್ ದಟ್. ಸೊ ಇದನ್ನು ಇವಾಗ ತೆಗೆದುಬಿಡಿ. ಓಕೆ, ನಾವು ಕಂಪ್ಲೀಟ್ ದಿಸ್ 3 CH3 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 and CH3. Now do it fast. Okay, now this is the structure of one phospholipid. ಎದುರ್ದಿದು ಲೆಸಿಥಿನ್ ಎಲ್ಲಿ ಕಾಣಿಸುತ್ತೆ? ಇದು ಫ್ಲೂಯಿಡ್ ಮೊಸೈಕ್ ಮಾಡೆಲ್ನಲ್ಲಿ ಲಿಪಿಡ್ ಬೈಲೇಯರ್ನಲ್ಲಿ ಕಂಡು ಬರುತ್ತೆ. ಸೊ lecithin is an example for conjugated lipid. ಯಾಕೆ? because along with the fatty acid there is one extra group here. ಯಾವುದು? ಫಾಸ್ಫೇಟ್ ಗ್ರೂಪು ಮತ್ತು ಒಂದು ಇಲ್ಲಿ ಕೋಲಿನ್ ಮೊಲಿಕ್ಯೂಲ್ ಆ್ಯಡ್ ಆಗಿದೆ. ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಲೆಸಿಥಿನ್. ಫಸ್ಟು ಗ್ಲಿಸರಾಲ್ ಡ್ರಾ ಮಾಡಿ, ಆಮೇಲೆ 2 ಫ್ಯಾಟಿ ಆ್ಯಸಿಡ್ ಚೈನನ್ನು ಜಾಯಿನ್ ಮಾಡಿ, ದೆನ್ ಫಾಸ್ಫರಿಕ್ ಗ್ರೂಪನ್ನು ಆ್ಯಡ್ ಮಾಡಿ, ಕೋಲಿನನ್ನು ಆ್ಯಡ್ ಮಾಡಿ. ನಾವು ವೆನ್ ಐ ಸೇ ಫಾಸ್ಫೋಲಿಪಿಡ್ ಹೆಂಗೆ ಡ್ರಾ ಮಾಡ್ತೀವಿ ನಾವು? ಪೋಲಾರ್ ಹೆಡ್ ಆ್ಯಂಡ್ 2 ಟೇಲ್ಸ್ ಈ ರೀತಿ ನಾವು ಡ್ರಾ ಮಾಡಿದ್ವಿ. ಫ್ಲೂಯಿಡ್ ಮೊಸೈಕ್ ಮಾಡೆಲ್, ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್ನಲ್ಲಿ. ಯಾರು ಪ್ರಪೋಸ್ ಮಾಡಿದ್ದು? ಸಿಂಗರ್ ಆ್ಯಂಡ್ ನಿಕೋಲ್ಸನ್. ಇದೇನು ಇಲ್ಲಿ ರೌಂಡ್ ಅಂತ ಇದೆಯಲ್ಲ, ಈ ರೌಂಡ್ ಸ್ಟ್ರಕ್ಚರು ದಟ್ ಈಸ್ ನಥಿಂಗ್ ಬಟ್ ದಿಸ್ ಗ್ರೂಪ್, ಫಾಸ್ಫರಿಕ್ ಗ್ರೂಪ್. ಇದನ್ನು ನಾವು ರೌಂಡ್ ಅಂತ ಹಾಕಿರೋದು. ಫಾಸ್ಫರಿಕ್ ಗ್ರೂಪ್ ಯಾಕೆ ರೌಂಡ್ ಅಂತಂದರೆ ದಿಸ್ ಈಸ್ ದ ಹೈಡ್ರೋಫಿಲಿಕ್ ಗ್ರೂಪ್. ಹೈಡ್ರೋಫಿಲಿಕ್ ಅಂದರೆ ವಾಟರ್ ಲವಿಂಗ್ ಇದು. ಬಟ್ ಮೇಲ್ಗಡೆ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ನಾವೇನು ಹೇಳ್ತೀವಿ? ಇನ್ಸಾಲ್ಯುಬಲ್ ಇನ್ ವಾಟರ್, ಅಂದರೆ ಇವು ಹೈಡ್ರೋಫೋಬಿಕ್. ಇದೆರಡು ಚೈನ್ ಏನಿದೆ, ದೀಸ್ ಆರ್ ಹೈಡ್ರೋಫೋಬಿಕ್. ಓಕೆ, ಸೊ ಒಂದು ಫಾಸ್ಫೋಲಿಪಿಡ್ನಲ್ಲಿ ಒಂದು ಹೈಡ್ರೋಫಿಲಿಕ್ ಇದೆ, ಒಂದು ಹೈಡ್ರೋಫೋಬಿಕ್ ಇದೆ. ವಾಟರ್ ಲವಿಂಗ್ ಆ್ಯಂಡ್ ದೀಸ್ ಆರ್ ದ ವಾಟರ್ ಹೇಟರ್ಸ್. ಸೊ ಈ ಹೈಡ್ರೋಫಿಲಿಕ್ ವಾಟರ್ ಲವಿಂಗ್ ಇದೆಯಲ್ಲ, ಅದು ಮೇಲ್ಗಡೆ ಸ್ಟ್ರಕ್ಚರಲ್ಲಿ, ಇದು ಪ್ಲಾಸ್ಮಾ ಮೆಂಬ್ರೇನ್ ಇತ್ತು ಅಂತಂದರೆ ಲಿಪಿಡ್ ಬೈಲೇಯರ್ನಲ್ಲಿ ಈ ರೀತಿ ಅರೇಂಜ್ ಆಗಿರ್ತವೆ. ಹೌದಾ? ಓಕೆ, ಇದೇನು ಚೈನ್ ಇದೆಯಲ್ಲ, ದಿಸ್ ಚೈನ್ ಈಸ್ ನಥಿಂಗ್ ಬಟ್ R1 ಚೈನ್ ಆ್ಯಂಡ್ R2 ಚೈನ್. R1 ಅಂತಂದರೆ ಏನು? ಫ್ಯಾಟಿ ಆ್ಯಸಿಡ್ಸ್ ಇದು ವೇರಿಯೇಬಲ್ ಗ್ರೂಪ್, ಅಂದರೆ ಹೈಡ್ರೋಕಾರ್ಬನ್ ಚೈನ್ ಎಷ್ಟಾದರೂ ಉದ್ದ ಇರ್ಬೋದು. ಅದನ್ನೇ ಇಲ್ಲಿ ನಾವು ಈ ರೀತಿ ಎರಡು ಫುಲ್ ಲೈನ್ ಥರ ಜಾಯಿನ್ ಮಾಡಿರೋದು. ಸೊ ದೀಸ್ ಚೈನ್ಸ್ ದೇ ಆರ್ ಆಲ್ವೇಸ್ ಹೈಡ್ರೋಫೋಬಿಕ್. ಅವು ಯಾವತ್ತೂ ವಾಟರ್ನ ಕಂಡ್ರೆ ದೂರ ಇರ್ತವೆ. ಅದಕ್ಕೆ ಫಾಸ್ಫೋಲಿಪಿಡ್ ಇದೇನು ಟೇಲ್ ಇದ್ದಾವಲ್ಲ, ಅವು ಯಾವತ್ತೂ ಒಳಗಡೆ ಇರ್ತವೆ. ಒಳಗಡೆ ಅಂದರೆ ಏನು? ಇಲ್ಲಿ ಈ ಲೇಯರ್ದು ಒಳಗಡೆ, ಅಂದರೆ ಇಲ್ಲಿ ವಾಟರ್ ಇರೋದಿಲ್ಲ. ಸೊ ಇಲ್ಲಿ ಇವು ಆಲ್ವೇಸ್ ಪ್ರೊಟೆಕ್ಟ್ ಆಗಿ ಒಳಗಡೆ ಇರ್ತವೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಾಂಜುಗೇಟೆಡ್ ಲಿಪಿಡ್ಸಿಗೆ ಎಕ್ಸಾಂಪಲ್ ಫಾಸ್ಫೋಲಿಪಿಡ್. ಅದರ ಫಾಸ್ಫೋಲಿಪಿಡಿಗೆ ಎಕ್ಸಾಂಪಲ್ ಯಾವುದು? ಲೆಸಿಥಿನ್. ಈ ಸ್ಟ್ರಕ್ಚರನ್ನು ಪ್ಲೀಸ್ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೈಡ್ರೋಫೋಬಿಕ್ ಇದೆ, ಇಲ್ಲಿ ಹೈಡ್ರೋಫಿಲಿಕ್ ಇದೆ. ಹೈಡ್ರೋಫಿಲಿಕ್ ಸ್ಟ್ರಕ್ಚರು ಲಿಪಿಡ್ ಬೈಲೇಯರ್ದು ಎರಡೂ ಹೊರಗಡೆ ಸೈಡ್ ಇರ್ತವೆ. ಇದೇನು ಹೈಡ್ರೋಫೋಬಿಕ್ ಟೇಲ್ ಇದಾವಲ್ಲ, ಅವು ಎರಡೂ ಒಳಗಡೆ ಜಾಯಿನ್ ಆಗಿರ್ತವೆ. ರೈಟ್? So this is about the conjugated. Now last one is the derived lipid. So we'll do this and we'll complete this video. Okay. Now what is this derived lipid? ಯಾವುದಾದ್ರೂ ಒಂದು ಲಿಪಿಡ್ ಮಾಲಿಕ್ಯೂಲನ್ನು ನೀವು ಹೈಡ್ರೋಲೈಸಿಸ್ ಮಾಡಿದರೆ ಯು ಶುಡ್ ಗೆಟ್ ಅಗೇನ್ ಒನ್ ಲಿಪಿಡ್ ಲೈಕ್ ಸಬ್ಸ್ಟೆನ್ಸಸ್. ಅದನ್ನು ನಾವು ಡಿರೈವ್ಡ್ ಲಿಪಿಡ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಸ್ಟಿರಾಯ್ಡ್ಸ್ ಆ್ಯಂಡ್ ಓಕೆ ಆ್ಯಂಡ್ ಸ್ಟಿರಾಲ್. ಓಕೆ, ಸ್ಟಿರಾಲಿಗೆ ಎಕ್ಸಾಂಪಲ್ ಕೊಲೆಸ್ಟ್ರಾಲ್. ಓಕೆ, ಸ್ಟಿರಾಯ್ಡ್ಸ್ ಅಂದ ತಕ್ಷಣ ನೆನಪಾಗೋದು ಯಾವುದು? ಸೆಕ್ಸ್ ಹಾರ್ಮೋನ್ಸ್. ಮೇಲ್ ಸೆಕ್ಸ್ ಹಾರ್ಮೋನ್ ಮತ್ತು ಫಿಮೇಲ್ ಸೆಕ್ಸ್ ಹಾರ್ಮೋನ್, ಇಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಇವೆಲ್ಲವೇನು ಸ್ಟಿರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ಕೊಲೆಸ್ಟ್ರಾಲ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಗೊತ್ತಿದೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಬಾರ್ದು, ಕಡಿಮೆ ಆಗಬಾರ್ದು, ಕರೆಕ್ಟಾಗಿರಬೇಕು. ವಾಟ್ ಈಸ್ ದ್ಯಾಟ್ ಕೊಲೆಸ್ಟ್ರಾಲ್? ಇಟ್ ಈಸ್ ನಥಿಂಗ್ ಬಟ್ ಅ ಡಿರೈವ್ಡ್ ಲಿಪಿಡ್. ಆ್ಯಂಡ್ ಡಿರೈವ್ಡ್ ಲಿಪಿಡ್ ದೀಸ್ ಆರ್ ದ ಪ್ರಾಡಕ್ಟ್ಸ್, ಅಂದರೆ ಒಂದು ಲಿಪಿಡ್ಡಿಂದ ಫಾರ್ಮ್ ಆಗುವಂತಹ ಒಂದು ಪ್ರಾಡಕ್ಟ್. ದೇ ಆರ್ ನಾಟ್ ದ ಟ್ರೂ ಲಿಪಿಡ್ಸ್. ಲಿಪಿಡ್ಡನ್ನು ನೀವು ಬ್ರೇಕ್ ಮಾಡಿದಾಗ ಫಾರ್ಮ್ ಆಗುವಂತಹ ಒಂದು ಸಬ್ಸ್ಟೆನ್ಸ್, ಅದನ್ನು ನಾವು ಡಿರೈವ್ಡ್ ಲಿಪಿಡ್ ಅಂತ ಕರಿತೀವಿ. ಜಸ್ಟ್ ರಿಮೆಂಬರ್ ದ ಎಕ್ಸಾಂಪಲ್ ಸ್ಟಿರಾಯ್ಡ್ಸ್ ಮತ್ತು ಸ್ಟಿರಾಲ್, ಅದರಲ್ಲೂ ಕೊಲೆಸ್ಟ್ರಾಲ್ ಸ್ಟ್ರಕ್ಚರ್ ಟೆಕ್ಸ್ಟ್ ಬುಕ್ನಲ್ಲಿದೆ. ಅಗೇನ್ ವೆರಿ ವೆರಿ ಸಿಂಪಲ್. ಕೊಲೆಸ್ಟ್ರಾಲ್ ತೆಗಿಲಿಕ್ಕೆ ನೀವು ಫಸ್ಟ್ 3 ಬಾಕ್ಸನ್ನು ಮಾಡಿ, 3 ರಿಂಗನ್ನು ಡ್ರಾ ಮಾಡಿ. ಹೆಂಗೆ? Make
3 rings, 1, 2, I don't have space here, so drawing very small rings. Okay, 3 rings ಆಯಿತಾ, ಬೆನ್ಸಿನ್ ರಿಂಗ್. ದೆನ್ ಮೇಕ್ ಒನ್ ಹೋಮ್ ಹಿಯರ್, ಒಂದು ಮನೆ ಥರ ಒಂದು ಸ್ಟ್ರಕ್ಚರನ್ನು ಮಾಡಿ. ಸೊ ಈ ಮನೆಗೆ ಈ ಕಡೆಯಿಂದ ಒಂದು ಡೋರ್, 1, 2, 3, 4, ರೈಟ್. ಓಕೆ, ದೆನ್ ಮೇಕ್ ಒನ್ ವೈ, ಉಲ್ಟಾ ವೈ. ಎಷ್ಟಾಯ್ತಾ? ದೆನ್ ಇದಕ್ಕೆ ಕೆಲವೊಂದು ಟ್ಯಾಗ್ಸ್, 1, 2, ಇದಕ್ಕೆ ಅಪೋಸಿಟ್ಟು 3, ಕರೆಕ್ಟ್? ಎಸ್. ಆ್ಯಂಡ್ ಯು ಹ್ಯಾವ್ ಟು ಆ್ಯಡ್ ಒನ್ OH ಗ್ರೂಪ್ ಹಿಯರ್, OH. ಓಕೆ, ಇಲ್ಲಿ ಸ್ವಲ್ಪ ಜಾಗ ಇಲ್ಲ, ಅದಕ್ಕೆ ಸ್ಮಾಲ್ ಆಗಿ ಡ್ರಾ ಮಾಡಿರೋದು. ನೋಟ್ಸ್ನಲ್ಲಿ ಫುಲ್ ಕ್ಲಿಯರ್ ಆಗಿದೆ, ಅಗೇನ್ ಯು ಕ್ಯಾನ್ ರೆಫರ್ ಫ್ರಮ್ ದೇರ್. ಸೊ ಇದು ಕೊಲೆಸ್ಟ್ರಾಲ್ ಸ್ಟ್ರಕ್ಚರು, ಸುಮ್ಮನೆ ಗೊತ್ತಿರಲಿ ಅಂತ, ಯಾಕಂದರೆ NCERT ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಸೊ 3 ಬೆನ್ಸಿನ್ ರಿಂಗ್, ಆಮೇಲೆ ಒಂದು ಮನೆಯನ್ನು ಡ್ರಾ ಮಾಡಿದ್ರಿ, ಅದಕ್ಕೆ ಒಂದು ಡೋರನ್ನು ಹಾಕಿ ಉಲ್ಟಾ ವಾಯ್ ಬರೋದು, 3 ಕೋಲನ್ನು ಹಾಕೋದು. ದೆನ್ ಯು ಹ್ಯಾವ್ ಟು ಆ್ಯಡ್ ಒನ್ OH ಗ್ರೂಪ್. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಕೊಲೆಸ್ಟ್ರಾಲ್ ಸ್ಟ್ರಕ್ಚರ್. ಸೊ ಡಿರೈವ್ಡ್ ಲಿಪಿಡ್ಸ್ ಅಂತಂದರೆ ಮೇನ್ ಲಿಪಿಡ್ ಮಾಲಿಕ್ಯೂಲನ್ನು ನೀವು ಬ್ರೇಕ್ ಡೌನ್ ಮಾಡಿದಾಗ ಅಥವಾ ಹೈಡ್ರೋಲೈಸಿಸ್ ಮಾಡಿದಾಗ ಅಲ್ಲಿ ಉಂಟಾಗುವಂತಹ ಒಂದು ಲಿಪಿಡ್ ಲೈಕ್ ಸ್ಟ್ರಕ್ಚರಿಗೆ ನಾವು ಡಿರೈವ್ಡ್ ಲಿಪಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟಿರಾಯ್ಡ್ಸ್ ಆ್ಯಂಡ್ ಸ್ಟಿರಾಲ್. ಸ್ಟ್ರಕ್ಚರ್ ಆಫ್ ಕೊಲೆಸ್ಟ್ರಾಲ್ ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತ, ಟೆಕ್ಸ್ಟ್ ಬುಕ್ನಲ್ಲೂ ಇದೆ, right? So in this video we have completed the entire lipid. So lipids, they are simple, they are conjugated, simple, conjugated and derived. ಅರ್ಥ ಆಯ್ತಾ? ವಿದೌಟ್ ಎನಿ ಕನ್ಫ್ಯೂಷನ್. ಸಿಂಪಲ್ನಲ್ಲಿ ಫ್ಯಾಟಿ ಆ್ಯಸಿಡ್, ಗ್ಲಿಸರಾಲ್ ಮತ್ತು ಈಸ್ಟರ್ಸ್ ಆಫ್ ಗ್ಲಿಸರಾಲ್. ಕಾಂಜುಗೇಟೆಡ್ ವೆರಿ ವೆರಿ ಇಂಪಾರ್ಟೆಂಟ್, ಫಾಸ್ಫೋಲಿಪಿಡ್. ಈ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಥರ್ಡ್ ಒನ್ ಈಸ್ ಡಿರೈವ್ಡ್ ಲಿಪಿಡ್, ರೈಟ್? So we'll stop this video here. In the next video we'll start with the nucleic acid. So nucleic acid ಆದಮೇಲೆ enzymes ಮುಗೀತು ಅಂದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಫುಲ್ ಕಂಪ್ಲೀಟ್ ಆದಂಗೆ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಇದೆಲ್ಲ ಕೆಮಿಕಲ್ ಫಾರ್ಮುಲಾನ ನೀಟಾಗಿ ಒಂದು ಸತಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್.